ಹಾಯ್ ವೀಕ್ಷಕರೇ, ಈ ಥರ ಬಾಕ್ಸನ್ನು ಬಿಸಾಕೋ ಬದಲು ಯೂಸ್ ಮಾಡಿಕೊಂಡು ಸಾರಿ ಪಿನ್ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಮೊದಲೇದಾಗಿ ಇದು ಬಾಕ್ಸ್ನ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮಲ್ಟಿ ಕಲರ್ ಕುಂದನ್ ತೊಗೊಂಡಿದ್ದೀನಿ, ಹಾಗೆ ಕಾಪರ್ ಕಲರ್ ಕುಂದನ್ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಸಾರಿ ಪಿನ್ನಿಗೆ. ಇವೆರಡನ್ನು ತೊಗೊಂಡ್ಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಗಮ್ ಹಾಕ್ಕೊಂಡು ನೀಟಾಗಿ ಅವನ್ನ ಅಂಟಿಸ್ಕೋತಾ ಹೋಗೋಣ ಒಂದೊಂದಾಗಿ. ನೋಡಿ, ಫಸ್ಟಿಗೆ ನಾನು ಮಲ್ಟಿ ಕಲರ್ ತೊಗೊಂಡಿದ್ದೀನಿ. ಈ ಥರ ಅಂಟಿಸ್ಕೊಂಡಿದ್ದೀನಿ. ಇದೇ ಥರ ಎಲ್ಲನೂ ರೌಂಡ್ ಶೇಪಲ್ಲಿ ಅಂಟಿಸ್ಕೊತಾ ಹೋಗೋಣ. ಫಸ್ಟಿಗೆ ಮಲ್ಟಿ ಕಲರು ಹಾಗೆ ಕಾಪರ್ ಕಲರು, ಮಲ್ಟಿ ಕಲರ್ ಕಾಪರ್ ಕಲರ್ ಇದೇ ಥರ ರೌಂಡ್ ಶೇಪಲ್ಲಿ ಅಂಟಿಸ್ಕೊಂಡಿದ್ದೀನಿ. ಹಿಂದ್ಗಡೆ ಪೇಪರ್ ಕ್ಯಾನಿಸ್ ಕೂಡ ಅಂಟಿಸ್ಕೊಂಡಿದ್ದೀನಿ. ಇದು ಎರಡನ್ನು ರೆಡಿ ಮಾಡ್ಕೊಳ್ಳೋಣ. ಹಾಗೆ ಒಂದು ನವಿಲ್ಗರಿ ತೊಗೊಂಡ್ಬಿಟ್ಟು ಇದಕ್ಕೆ ಸ್ಟೋನ್ ಚೈನ್ ಹಾಗೂ ಹಿಂದ್ಗಡೆ ಪೇಪರ್ ಕ್ಯಾನಿಸನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಇವೆರಡು ರೆಡಿಯಾಗಿದ್ದಾವಲ್ಲ, ಇವನ್ನ ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಳ್ಳೋಣ. ಗಮ್ ಹಾಕಿ ಅಂಟಿಸ್ಕೊಂಡ್ಬಿಟ್ಟು ಹಾಗೆ ಒಂದು ಸಾರಿ ಪಿನ್ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಇದನ್ನು ಅಟ್ಯಾಚ್ ಮಾಡ್ಕೊಂಡಿಂದ ಸಾರಿ ಪಿನ್ ರೆಡಿ ಆಯಿತು. ಬ್ಯೂಟಿಫುಲ್ ಆದ ಸಾರಿ ಪಿನ್ನನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನೈಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.